ಸೊ ಈ ವಿಡಿಯೋ ಫುಲ್ಲಾಗಿ ನೋಡಿ बेंगलुरु भाई जितने भी लोग बेंगलुरु में रह रहे हैं ना तो ये वीडियो फुल देखिएगा। मैं आपको दिखा रहा हूँ सब्जी मार्केट इधर के, मतलब आप जो भी सब्जी खा रहे हैं ना तो ನೀವು ಏನೇ ಫುಡ್ ತಿಂತಾ ಇದ್ದೀರೋ ಬೆಂಗಳೂರಲ್ಲಿ ತರಕಾರಿಗಳು ಇಲ್ಲಿಂದನೇ ಸಪ್ಲೈ ಆಗೋದು ನಿಮಗೆ। ಸೊ ಇಲ್ಲಿಂದನೇ ಸಪ್ಲೈ ಆಗಿಬಿಟ್ಟು ನಿಮ್ಮ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಮಾರಾಟ ಮಾಡ್ತಾರೆ ನೋಡಿ। ಸೊ ಇಲ್ಲಿಂದನೇ ತೊಗೊಂಡೋಗಿ ನಿಮ್ಗೆ ಅಲ್ಲಿ ಮಾರ್ತಾರೆ ಮನೆಯಲ್ಲಿ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ। ಇದು ಮಾರ್ಕೆಟಿಂದನೇ ತೊಗೊಂಡು ಹೋಗ್ತಾರೆ, ಬೇರೆ ಅನ್ಕೊಂಬೇಡಿ ನೀವು ಬೇರೆ ಎಲ್ಲಿಂದನೂ ಬರುತ್ತೆ ಅಂತ, ಬೇರೆ ಎಲ್ಲಿಂದನೂ ಬರೋಲ್ಲ ಇಲ್ಲಿ ನೋಡಿ। ಒಳಗಡೆ ತೋರಿಸ್ತೀನಿ ನಿಮಗೆ, ಇದೆಲ್ಲ ಫುಲ್ ನೋಡಿ ವಿಡಿಯೋ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಇದೆ ಮಾರ್ಕೆಟ್ ಅಂತ। ಸೊ ಇನ್ನೊಂದು ಇದಕ್ಕೆ ಹೆಸರು ಬಂದು ಚೋರ್ ಬಾಜಾರ್, ಸಂಡೇ ಬಾಜಾರ್, ಇದಕ್ಕೆ 3 ಹೆಸರುಗಳಿದ್ದಾವೆ। ಸೊ ನೋಡಿ ತರಕಾರಿ ಎಲ್ಲ ಹಿಂಗಿರುತ್ತೆ ನೋಡಿ। ಇವಾಗ ಎಲ್ಲಿ ವೆಜಿಟೇಬಲ್ ತಿಂತಿರಲ್ಲ ನೀವು, ಏನು ತಿಂತಿರಲ್ಲ, ಸೊ ಅದನ್ನು ತೋರಿಸ್ತೀನಿ ಇವಾಗ ನಿಮ್ಗೆ ಯಾವ ಥರ ಇರುತ್ತೆ ಇಲ್ಲಿ ನೋಡಿ। ಸೊ ಇವತ್ತು ಸ್ವಲ್ಪ ಕಮ್ಮಿ ಇದೆ, ಸಂಡೇ ದಿವಸ ಇನ್ನೂ ಜಾಸ್ತಿ ಇರುತ್ತೆ ಅವರು। ಭಾನುವಾರ ಇನ್ನೂ ಜಾಸ್ತಿ ಇರುತ್ತೆ, ಸ್ವಲ್ಪ ಕ್ರೌಡ್ ಜಾಸ್ತಿ ಇರುತ್ತೆ, ಇವತ್ತು ಕ್ರೌಡ್ ಇರಲ್ಲ। ಇಷ್ಟೆಲ್ಲ ಗುರು ಎಲ್ಲ ಇಂಥ ಗಲೀಜು ಫುಲ್ಲು ಕಸ गलीज ಯಾವ ಇದೆಲ್ಲ ಯಾವ ನೀರು ಅಂತಲೇ ಗೊತ್ತಾಗಲ್ಲ। तो ये भाई कौन सा पानी है, किधर से आया, कुछ भी मालूम नहीं होता। तो चलो पूछेंगे, तरकारी का रेट भी पूछेंगे हम ಕೂಡ। ಎಷ್ಟಣ್ಣ ಸೊಪ್ಪು, ಕೊತ್ತಂಬರಿ ಸೊಪ್ಪು? ಹಾಂ 10 ರೂಪಾಯಿ ಕಟ್ಟ ಎಂದ ಗೋಬಿ ಸೊಪ್ಪು ಕೇಳಿದ್ದು ನಾನು, ಎಲ್ಲ 10 ರೂಪಾಯಿ ಹೇಳಿ, ಯಾವ್ದು ಬೇಕು 10 ರೂಪಾಯಿ। ರೇಟನೇ ಚೆನ್ನಾಗಿದೆ ಬಟ್ ಕ್ಲೀನ್ ಆಗಿಲ್ಲ। ಹಾಂ ಫೋನಲ್ಲಿ ತೆಗಿತಾ ಇದ್ದೀನಿ, ರೇಟನೇ ಚೆನ್ನಾಗಿದೆ ಬಟ್ ಕ್ಲೀನ್ ಆಗಿಲ್ಲ ಅಲ್ಲ। ಸೊ ನೋಡ್ತಾ ಇದ್ದೀರಾ 10 ರೂಪಾಯಿ ಏನು ತೊಗೊಂಡ್ರು? ಹಾಂ ನಿಮ್ಮ ಹತ್ರನೂ ಸೇಮ್ 10 ರೂಪಾಯಾ ಸೊಪ್ಪು? 20 ರೂಪಾಯಿ। ಸೊ ಅಲ್ಲಿ 10, ಇಲ್ಲಿ 20 ರೂಪಾಯಿ। ರೇಟನ್ನು ಚೆನ್ನಾಗಿದೆ ಬಟ್ ಗುರು ಕ್ಲೀನ್ ಆಗಿಲ್ಲ, ನೀಟ್ನೆಸ್ ಇಲ್ಲ ಇಲ್ಲಿ ನೋಡಿ, ಎಷ್ಟು ಗಲೀಜಿದೆ। ತೊಗೊಳ್ರಿ, ತೊಗೊಂಡ್ಬಿಟ್ಟು ಮನೇಲಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಕಟ್ ಮಾಡಿ ತಿನ್ನಿರಿ। ಸೊ ನೋಡಿ ಇಲ್ಲೆಲ್ಲ ತರಕಾರಿಗಳು ಸಿಗುತ್ತೆ। ಇದು ಯಾಕಾಗುತ್ತೆ ಗೊತ್ತಾ, ಜನ ಜಾಸ್ತಿ ನಡೆದಾಡ್ತಾರೆ। ರೋಡ್ ಇದೆ ಆ್ಯಕ್ಚುಲಿ ಕೆಳಗಡೆ, ರೋಡ್ ಇಲ್ಲ ಅಂತಿಲ್ಲ, ರೋಡ್ ಇದೆ। ಸೊ ರೋಡ್ ಇದೆ ಕೆಳಗಡೆ, ಇದು ಜನ ನಡೆದು ಈ ಥರ ಆಗಿಬಿಟ್ಟಿದೆ। ಇವತ್ತು ಸ್ವಲ್ಪ ಕ್ರೌಡ್ ಕಮ್ಮಿ ಇದೆ, ಇನ್ನೂ ಜಾಸ್ತಿನೇ ಕ್ರೌಡ್ ಇರುತ್ತೆ। ಸೊ ದಯವಿಟ್ಟು ನೀವು ತೊಗೊಂಡ್ಬಿಟ್ಟು ಮನೆಯಲ್ಲಿ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಯೂಸ್ ಮಾಡಿ। भाई जो भी लेके जाता है ना घर से तो क्लीन करिएगा भाई ज़रूर घर में। देखिए तो हम लोग अच्छा है बोल के वैसे कट करके वैसे खाते हैं ना, तो ज़रा सोच लो, ये वीडियो देख के तो सोच लो। ಸೊ ಇದು ವಿಡಿಯೋನ ನೋಡಿಬಿಟ್ಟಾದರೂ ನೀವು ಸ್ವಲ್ಪ ಮನೆಯಲ್ಲಿ ಕ್ಲೀನಾಗಿ ತಿನ್ನಿ ಗುರು। ಸೊ ಅವ್ರಿಗೇನೋ ಮಾರ್ತಾರೆ, ತಿನ್ನೋರು ನಾವಿರ್ತೀವಿ, ಸೊ ನಮ್ಗೆ ಆಗೋದು, ಅವ್ರಿಗೇನೂ ಆಗಲ್ಲ, ಅವರೇನು ಮಾಡಿಬಿಡ್ತಾರೆ। ಸೊ ಇದು ರೋಡ್ ಇನ್ನೂ ಒಳಗಡೆ ಹೋಗುತ್ತೆ, ಅಲ್ಲಿ ಇನ್ನೂ ಮೇನ್ ಮಾರ್ಕೆಟ್ ಅದು ಒಳಗಡೆ ಇದೆಲ್ಲ, ಅದು ಮಾರ್ಕೆಟ್ ಮೇನ್। ಸೊ ನೋಡ್ತಾ ಇದ್ದೀರಲ್ಲ ಫುಲ್ಲು ತರಕಾರಿ ಮಾರ್ಕೆಟು। ಆ್ಯಕ್ಚುಲಿ ಇದು ತರಕಾರಿ ಮಾರ್ಕೆಟ್, ಇದರಲ್ಲೆಲ್ಲ ಬೇಜಾನ್ ವೆರೈಟೀಸ್ ಇರುತ್ತೆ। ಇನ್ನೂ ಇಲ್ಲಿಗೆ ತರಕಾರಿ ಮಾರ್ಕೆಟು, ಆ ಕಡೆ ಫೋನ್ಸು, ಎಲೆಕ್ಟ್ರಿಕ್ಕು ಎಲ್ಲ ಇರುತ್ತೆ, ಎಲೆಕ್ಟ್ರಿಷನ್ಸು, ನಿಮ್ಗೇನು ಬೇಕೋ ಸಿಗುತ್ತೆ। ಬಟ್ ತರಕಾರಿ ಮಾತ್ರ ಚೆನ್ನಾಗಿರುತ್ತೆ, ಅದಕ್ಕೆ ಬಿಟ್ಟರೆ ಬೇರೆ ನೀವು ಯೂಸ್ ಮಾಡೋಂಗಿಲ್ಲ ಗುರು, ಯೂಸ್ ಮಾಡೋಕ್ಕಾಗಲ್ಲ ಅವೆಲ್ಲ। ಸೊ ಬನ್ನಿ ನೆಕ್ಸ್ಟ್ ಹೋಗೋಣ, ಬನ್ನಿ ಸಿಗ್ತದೆ ಆಂಟಿ, ಸ್ವಲ್ಪ ಸೈಡಾಗಿ। ಸೊ ಸಂಡೇ ಬಂದರೆ ಇಲ್ಲಿ ನಡೆದಾಡ್ಕೊಂಡು ಹೋಗೋಕ್ಕೂ ಜಾಗ ಇರೋಲ್ಲ। ಇವತ್ತು ಸ್ವಲ್ಪ ಕ್ರೌಡ್ ಕಮ್ಮಿ ಇದೆ,
ಸಂಡೆ ಆದರೆ ಕ್ರೌಡ್ ಸ್ವಲ್ಪ ಜಾಸ್ತಿ ಇರುತ್ತೆ, ನಡೆದಾಡ್ಸ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಇಲ್ಲಿ ನೋಡಿ ಫುಲ್ಲು ಏನು ಬೇಕಾದರೂ ಸಿಗುತ್ತೆ. ಬಟ್ ತರಕಾರಿಗಳು ತಿನ್ನೋ ಅನ್ನಗಳು ಅದು ಅಷ್ಟೊಂದು ಗಲೀಜಾಗಿರ್ತಾರೆ ಅಂದರೆ ನನಗೆ ನಿಜವಾಗ್ಲೂ ಆಸೆ ಅನ್ನಿಸ್ಬಿಡುತ್ತೆ. ಸೊ ದಯವಿಟ್ಟು ನೀವು ತೊಗೊಂಡು ಹೋಗಿ ಮಾಡಬೇಕಾದ್ರೆ ಮನೇಲಿ ಒಂದು ಸಲ ಅಲ್ಲ 3 ಸಲ ಕ್ಲೀನಾಗಿ ತೊಳೀರಿ. ಸೊ ಎಲ್ಲ ಸಿಗುತ್ತೆ ನೋಡಿ ಇಲ್ಲಿ, ಬಟ್ಟೆ ಗಿಟ್ಟೆ ಎಲ್ಲ ಬರೀ 100, 200, 300 ಅಂತವ್ರೆ ಸೌಂಡು. ಆದರೆ ನಮಗೆ ಬೇಡ, ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀವಲ್ಲ. ಮಾರ್ಕೆಟ್ ಇದು KR ಮಾರ್ಕೆಟ್. ಸೊ ನಮ್ಗೆ ಇದೊಂದು ಬೇಕು, ನೋಡೋಣ ನಾವು. ಅಣ್ಣ ಜರ್ಕಿನ್ ಒಂದು ನಿಮಿಷ ಕೇಳೋಣ, ಅದು ನಮಗೆ ಬೇಕು ಆ್ಯಕ್ಚುಲಿ. ಅಣ್ಣ 2XL ಅಣ್ಣ, 2XL ಎಷ್ಟಣ್ಣ ಪ್ರೈಸ್? ಅದು 850. ಅದು ಆದರೆ ಸೈಜ್ ಇಲ್ವಾ? ಸೊ ಅದು ಸೈಜ್ ಸಿಗ್ತಾಯಿಲ್ಲ ನಮ್ಮ ಅದರಲ್ಲಿ. ಅದು ಚೆನ್ನಾಗಿರುತ್ತೆ ಆ್ಯಕ್ಚುಲಿ, ಇದು ಸ್ವಲ್ಪ ಕಾಸ್ಟ್ಲಿ ಅಲ್ಲ. ನೋಡೋಣ ನೆಕ್ಸ್ಟ್ ಅಂಗಡಿ ಇದ್ದರೆ ಮುಂದೆ ನೋಡೋಣ. ನೆಕ್ಸ್ಟ್ ನಮ್ಗೆ ಬೇಕು ಮಳೆಗೆ, ಚಳಿ. ಬೆಳಿಗ್ಗೆ ಬೆಂಗಳೂರಲ್ಲಿ ಚಳಿ ಜಾಸ್ತಿ ಆಗ್ತೈತೆ, ನಿಮಗೂ ಗೊತ್ತಲ್ಲ. ಸೊ ಇಂಡಿಯನ್ ಫ್ಲಾಗ್ ಬೇರೆ ಹಾಕ್ಬಿಟ್ಟಿದ್ದಾರೆ. ಸೊ ನಿಮಗೆ ಬೇಕಾಗಿರೋ ಪ್ರತಿಯೊಂದು ವಸ್ತುಗಳು ಸಿಗುತ್ತೆ ಇಲ್ಲಿ ನೋಡಿ. ಎಲ್ಲ ತೂಕ ಹಾಕೋ ತಕ್ಕಡಿಗಳಿದ್ದಾವೆ ಇಲ್ಲಿ ಟ್ಯಾಗ್ ಹಾಕಿದ್ದಾರೆ. ಸೊ ಇಲ್ಲೆಲ್ಲ ಗಾಡಿಗಳು ಪಾರ್ಕ್ ಮಾಡಿಬಿಟ್ಟು ಶಾಪಿಂಗ್ ಮಾಡ್ತಾರೆ ಜನ. ಗಾಡಿ ತೊಗೊಂಡು ತಿರ್ಗೋಣಕ್ಕೆ ಜಾಗ ಇಲ್ಲ ಅಲ್ಲಿ, ಅದಕ್ಕೆ. ಸೊ ನಮಗೆ ಆ್ಯಕ್ಚುಲಿ ಬಂದು ನಾನು ಕಡೆ ಸುಮ್ಮನೆ ಹಂಗೆ ಬಂದ್ಬಿಟ್ಟಿದೆ. ಸೊ ನೋಡ್ತಾ ಇದ್ದೀರಲ್ಲ, ರೋಡು ಇದೆ ಗುರು, ಆದರೆ ಕ್ಲೀನ್ ಇಲ್ಲ. ರೋಡೇನೋ ಇದೆ, ಪರವಾಗಿಲ್ಲ, ರೋಡ್ ಚೆನ್ನಾಗೇ ಇದೆ. ಬಟ್ ಸ್ವಲ್ಪ ಜನ ಜಾಸ್ತಿ ಓಡಾಡೋದ್ರಿಂದ ಈ ಥರ ಅನ್ನಿಸ್ತಾ ಇದೆ ನಮಗೆ. ಸೊ ನಿಮ್ಗೆ ಏನಾದರೂ ಬೇಕಂದರೆ ಕಮೆಂಟ್ ಮಾಡಿ, ಅಂಗಡಿನ ಕ್ಲೀನಾಗಿ ಎಕ್ಸ್ಪ್ಲೋರ್ ಮಾಡ್ತೀವಿ ನಾವು. ಎಲ್ಲ ಸಿಗುತ್ತೆ ಇದರಲ್ಲಿ. ಇಲ್ಲಿ ಎಲೆ ಎಲ್ಲ ಇದೆ, ಮಿಕ್ಸರು. ಆ್ಯಕ್ಚುಲಿ ಕಡೆಯಿಂದ ಹೋಗುತ್ತಾ ಗಾಡಿ ಅಂತ ನೋಡಬೇಕಷ್ಟೆ. ಚಿಕ್ಕ ಚಿಕ್ಕ ರೋಡ್ಗಳೆಲ್ಲ ಮಾರ್ಕೆಟಲ್ಲಿ ನೋಡಿ, ಚಿಕ್ಕ ರೋಡ್ಗಳು. ಚಿಕ್ಕ ಚಿಕ್ಕ ರೋಡ್ಗಳ ಗಲಾಟೆಗಳಾಗ್ತಾ ಇರುತ್ತೆ, ಯಾಕಂದರೆ ಅವರು ಕೆಲಸ ಮಾಡ್ತಾರೆ, ನಾವು ಬರೋದು ಹಾಕ್ತಿದ್ದೀರಲ್ಲಿ ನೋಡ್ಕೊಂಡು ಬರೋದೇ ಜನ. ಆ್ಯಕ್ಚುಲಿ ಇದ್ರಲ್ಲಿ ದೊಡ್ಡ ಮಾತು. ಸೊ ಅದರಲ್ಲಿ ಇವ್ರು ಗಾಡಿ ತೊಗೊಂಬರ್ತಾ ಇದ್ದಾರೆ, ಅವ್ರಿಗೆ ಗಾಡಿ ತೊಗೊಂಬಂದು ಅವ್ರಿಗೆ ತಿರುಗಿಸ್ತಾ ಇದ್ದಾರೆ ಹಂಗೇಳಿ. ಸಚ್ಚಿ ಅಲ್ಲಿ ಕೆಲಸ ಮಾಡೋರು, ಅಲ್ಲಿಂದ ಇಲ್ಲಿಗೆ ಸಪ್ಲೈ ಮಾಡ್ತಾರಲ್ಲ ಅವರು ನೋಡಿ. ಇವರು ಇದು ಕ್ಲೀನ್ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಚೆನ್ನಾಗಿರುತ್ತೆ ಮಾರ್ಕೆಟ್. ಈ ಕಡೆ ಹೋಗ್ಬೋದಾ ಗಾಡಿ ಅಂತ ನೋಡ್ತೀನಿ ರೀ ನಾನು. ನಿಮಿಷ ಅಣ್ಣ, ಹೋಗ್ಬೋದಾ ಮೇಲೆ? ಸೊ ಆಂಟಿ ಬರ್ತಾರೆ, ಜರ್ ಕಣಕ್ಕೆ ಹೋಗಿ. ಸೊ ಕಾಯಿ, ತೆಂಗಿನಕಾಯಿ. ಸೊ ನೋಡೋಣ ನಮ್ಮ ಮನೆಗೆ ಬೇಕು. ಅಣ್ಣ ಎಷ್ಟಣ್ಣ ಕಾಯಿ? ಕಾಯಿ ಕೆ ಜಿ ಲೆಕ್ಕನಾ ಹೆಂಗೆ? ನಮಗೆ ಮನೆಗೆ ಬೇಕಂದ್ರೆ ಹಾಂ, 100 ರೂಪಾಯಿಗೆ 3. ಸೊ ರೇಟ್ ಚೆನ್ನಾಗೇ ಇದೆ, ತೊಗೊಳ್ಳೋಣ ಬನ್ನಿ, ಮುಂದೆ ಹೋಗ್ಬಿಟ್ಟು ಬರೋಣ. ಇಲ್ಲೆಲ್ಲ ತೆಂಗಿನ ಕೊಕೊನಟ್ ಮಾರ್ಕೆಟು, ತೆಂಗಿನ ಮಾರ್ಕೆಟ್ ಇದೆಲ್ಲ. ತೆಂಗಿನಕಾಯಿ ಇದೆಲ್ಲ, ತೆಂಗಿನಕಾಯಿ, ಬಾಳೆ ಎಲೆ ಸಿಗುತ್ತೆ ನಿಮ್ಮೆಲ್ಲ. ಇದೆಲ್ಲ ಬಾಳೆದೆಲ್ಲ ಮಾರಾಟಕ್ಕೆ ಆ್ಯಕ್ಚುಲಿ ಹೋಟ್ಲುಗಳಲ್ಲಿ ಊಟಕ್ಕೆಲ್ಲ ತಿಂತಾರಲ್ಲ, ಅಲ್ಲೆಲ್ಲ ಮಾರಾಟಕ್ಕಿದೆಲ್ಲ.
ನೋಡ್ತಾವಲ್ಲ ಅಕ್ಕ ಬ್ಲಾಗರ್ ಅಂದ್ಬಿಡ್ತಾಳೆ. ನಾವು ಅಷ್ಟೊಂದು ನೋಡಿ ಯೂಟ್ಯೂಬರ್ ಅಲ್ಲ, ಬ್ಲಾಗರ್ ಅನ್ನೋಕ್ಕಲ್ಲ. ಸೊ ಇಲ್ಲ ಯೂಟರ್ನ್ ತೊಗೊಂಡ್ಬಿಡೋಣ ನಾವು. ಆ್ಯಕ್ಚುಲಿ ಮುಂದೆ ಬಾರಿ ಇಲ್ಲ. ಸೊ ಇದು ನೋಡಿ ಮಾರ್ಕೆಟ್ ಇನ್ನೂ ಒಳಗಡೆ ಇದೆ ಗುರು. ಅಲ್ಲೆಲ್ಲ ಇನ್ನೂ ಒಳಗಡೆ ಹೋದರೆ ನಮಗೆ ಇಲ್ಲಿ ಗಾಡಿ ಪಾರ್ಕ್ ಮಾಡಲ್ಲ ನಾನು. ಇದೆಲ್ಲ ಜನ ಸರಿ ಇಲ್ಲ ಗುರು. ಬಿಟ್ಬಿಟ್ರೆ ಗಾಡಿನ ಒಂದೇ ನಿಮಿಷದಲ್ಲಿ ಮಾಯ ಮಾಡಿಬಿಡ್ತಾರೆ. ಓ ನೋಡಿ ಹಂಗಿದೆ ಪರಿಸ್ಥಿತಿ ಮಾರ್ಕೆಟ್. ಅಣ್ಣ ಹಂಗೆ ಕಾಯಿ ಮನೆಗೆ ಬೇಕಿತ್ತು ಸ್ವಲ್ಪ. ಮನೆಗೆ ಎಷ್ಟು ಕಾಯಿ ಅಂತ ಕೇಳ್ತಾರೆ? ಒಂದು 10. 300 ರೂಪಾಯಿ. ಅಂದರೆ 100 ರೂಪಾಯಿಗೆ 3. ಅದಕ್ಕಿಂತ ಕಮ್ಮಿ ಬೀಳುತ್ತೆ. ಕಮ್ಮಿ ಬೀಳುತ್ತಾ? 100 ರೂಪಾಯಿ 3 ಅಂದರೆ 100 ರೂಪಾಯಿ ಬೀಳ್ತದೆ 3 ಕಾಯಿಗೆ. ನಾನು ಹೇಳಿದ್ರೆ 90 ರೂಪಾಯಿ ಬೀಳುತ್ತೆ. ಎಲ್ಲ ಕಡೆ ಸೇಮ್ ರೇಟೇ ಇದೆ, ಏನು ಬೇರೆ ಬೇರೆ ಡಿಫ್ರೆಂಟ್ ಏನಿಲ್ಲ. ಎಲ್ಲ ಕಡೆ ಸೇಮ್ ರೇಟ್ ಅಂತ. ಸೊ ಅದರಿಂದ ನೋಡಿ ಅಲ್ಲಿದೆಯಲ್ಲ, ಅದರಿಂದ ಕಸ ಜಾಸ್ತಿ ಆಗ್ತಾ ಇರೋದು. ಅಂದರೆ ಈ ಥರ ಸ್ಮೆಲ್ಲು. ಗುರು ಬೇಜಾನ್ ನೋಡ್ರಿ ಇದೆ ಗುರು ಇದು ಮಾರ್ಕೆಟು. ಎಲ್ಲ ವೆರೈಟೀಸ್ ಸಿಗುತ್ತೆ ನಿಮಗೆ ನೋಡಿ ಹಣ್ಣುಗಳು ಈ ಕಡೆ. ಸೊ ಬಟ್ ದಯವಿಟ್ಟು ಹಣ್ಣುಗಳು ತೊಗೊಬೇಕಾದ್ರೂ ತೊಳ್ಕೊತೀನಿ ಮನೆಯಲ್ಲಿ. ಸೊ ಇದರಲ್ಲೇ ಗೊತ್ತಾಗ್ತಿರ್ಬೋದು ನಿಮಗೆ ಯಾವ ಥರ ಇರುತ್ತೆ ಅಂತ. तो भाई हिंदी में बोलता हूँ, थोड़ा हिंदी में से एक्सप्लेन करता हूँ. जो है मार्केट से आप जो भी लेते हो ना, खाना गिना ये सब देखो, फ्रूट्स और वेजिटेबल्स जो भी ले रहे हो तो घर में लेके जाके 2-3 बार अच्छे से वॉश करो भाई. 2-3 बार वॉश करने से भी नहीं जाएगा ऐसा लग रहा है मेरे को. इतना मतलब नीचे रखते हैं ना पूरा, देखो कितना गंदगी है. उसी से हम घर में जाके पका के खा लेते हैं ना, तो थोड़ा अच्छे से क्लीन कीजिएगा. तो इल्लेಲ್ಲ ಫ್ರೂಟ್ಸು. ಸೊ ಈ ಕಡೆ ಹೋದರೆ ಸ್ಟೀಲ್ ಮಾರ್ಕೆಟು ಇಲ್ಲಿ ತೋರಿಸ್ತೀನಿ, ಅದನ್ನು ತೋರಿಸ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇಲ್ಲಿಗೆ ಸ್ಟಾಪ್ ಮಾಡಿರ್ತೀನಿ ಸ್ವಲ್ಪ, ಯಾಕಂದರೆ ನಮಗೆ ಸ್ಟೋರೇಜು ಫುಲ್ಲಾಗಿಬಿಡುತ್ತೆ. 4K ನಡೀತದಲ್ಲ ವಿಡಿಯೋ. ಸೊ ಒಂದೇ ವಿಡಿಯೋ ನಾವು ಲಾಂಗ್ ಮಾಡ್ಕೊಂಡು ಹೋದರೆ ಸ್ಟೋರೇಜ್ ಸ್ವಲ್ಪ ಬೇಗ ಖಾಲಿ, ಒಂದು ಸ್ಟೋರೇಜ್ ಫುಲ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾವು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ ಸ್ಟೀಲ್ ಮಾರ್ಕೆಟ್ ಅಂತ.